ಓಂ ಸುದರ್ಶನಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ನಮ್ಮಲ್ಲಿ ದೀಕ್ಷೆ ಅಂತ ಹೇಳಿದೆ. ದೀಕ್ಷೆ ತಗೊಳ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ನಮ್ಮ ಶಾಸ್ತ್ರಗಳಲ್ಲಿ, ಧರ್ಮ ಗ್ರಂಥಗಳಲ್ಲಿ ನಾವು ಗುರುವಿನಿಂದ ನಾವೆಲ್ಲೋ ಒಂದು ಕಡೆ ಬೋಧನೆ ಅಂತ ಹೇಳ್ತೀವಿ, ದೀಕ್ಷೆ ಅಂತೀವಿ. ಹಲವಾರು ದೀಕ್ಷೆಗಳಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ನಾವು ಕೇಳಿ ಬರ್ತಕ್ಕಂಥ ಒಂದು ವಿಶೇಷವಾದ ಪುಟ್ಟ ಮಕ್ಕಳನ್ನು ಕಂಡಾಗ ಅದು ಕೆಲವು ವರ್ಗಗಳಲ್ಲಿ ಒಂದು ಉಪನಯನ ದೀಕ್ಷೆ ಅಂತ ನಾವು ಕರಿತೀವಿ. ಅದು ಮಹಾದೀಕ್ಷೆ, ವಿಶೇಷವಾದ ದೀಕ್ಷೆ, ಪರಿಪೂರ್ಣ ದೀಕ್ಷೆ. ವ್ಯಕ್ತಿಯ ಶರೀರವನ್ನು, ಮನಸ್ಸನ್ನು ಒಂದು ಒಳ್ಳೆಯ ಉನ್ನತ ಸ್ಥಾನಕ್ಕೆ ತಗೊಂಡು ಹೋಗ್ತಕ್ಕಂಥ ದೀಕ್ಷೆಯನ್ನು ನಾವು ಉಪನಯನ ದೀಕ್ಷೆ. ಆ ಮಗುವಿಗೆ ಸಂಸ್ಕಾರವನ್ನು ಕೊಡ್ತಕ್ಕಂಥದ್ದು, ಆ ಮಗುವಿಗೆ ಒಂದು ಶ್ರೇಷ್ಠ ಸಂಸ್ಕಾರ ಕೊಡ್ತಕ್ಕಂಥದ್ದನ್ನೇ ನಾವು ಉಪನಯನ ದೀಕ್ಷೆ ಅಂತ ಕರಿತೀವಿ. ಇನ್ನು ಬೋಧನೆ ಅಂದರೆ ಗುರುಗಳಿಂದ ಒಂದು ಮಂತ್ರೋಪದೇಶ, ಬೋಧನೆ ಬರ್ತಕ್ಕಂಥದ್ದು. ಹಿಂದೂ ಸಂಪ್ರದಾಯದಲ್ಲಿ ಶೈಕ್ಷಣಿಕ ದೀಕ್ಷೆ ಅಂತ ಕರಿತೀವಿ, ಸಾಂಸ್ಕೃತಿಕ ದೀಕ್ಷೆ ಅಂತ ಕರಿತೀವಿ. ಹಾಗೆಯೇ ಒಂದು ಬಹಳ ವಿಶೇಷವಾದ ಪವಿತ್ರವಾದ ದೀಕ್ಷೆ ಕೂಡ ಇದಾಗಿರುತ್ತೆ. ಇದರ ಫಲ ಏನು? ಇವತ್ತಿನ ದಿವಸ ನಾವು ಆ ಒಂದು ಉಪನಯನ ದೀಕ್ಷೆದ ವಿಚಾರಗಳನ್ನು ತಿಳ್ಕೊಳ್ಳೋಕೆ ಮುಂಚೆ ಇದರಿಂದ ಎಷ್ಟರ ಮಟ್ಟಿಗೆ ಆ ವ್ಯಕ್ತಿಯಲ್ಲಿ ಬದಲಾವಣೆ ಬರುತ್ತೆ, ಆ ಮಗುವಿನಲ್ಲಿ ಶ್ರೇಷ್ಠತೆ ಬರುತ್ತೆ, ಆ ಮಗುವಿನಲ್ಲಿ ಪರಿಪೂರ್ಣತೆ ಬರ್ತೈತೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಬೇಕಾಗಿದೆ. ದೀಕ್ಷೆಗೆ ಬಂದಾಗ, ಉಪನಯನಕ್ಕೆ ಬಂದಾಗ ಬಡವ ಬಲ್ಲಿದ ಅಂತ ಬರೋದಿಲ್ಲ. ಗುರುಗಳ ಮುಖೇನ ಒಂದು ಬರ್ತಕ್ಕಂಥ ಉಪನಯನದಿಂದ ನಾವು ಬಡವರಾಗಿರಲಿ, ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಾ ಇರಲಿ, ಎಲ್ಲೋ ಹಾದಿ ಬೀದಿಯಲ್ಲಿ ವ್ಯಾಪಾರ ಮಾಡ್ತಾ ಇದ್ದರೂ ಕೂಡ ಆ ಮಕ್ಕಳಿಗೆ ನಾವು ಉಪನಯನ ಸಂಸ್ಕಾರವನ್ನು ಕೊಟ್ಟಾಗ ಅದು ಪರಿಪೂರ್ಣತೆಯನ್ನು ಕೂಡ ಸೂಚಿಸುತ್ತೆ. ಇದರಿಂದ ಏನಾಗುತ್ತೆ, ಆ ಮಗುವಿನಲ್ಲಿ ದ್ವಿಜತ್ವ ಅಂತ ಕರಿತೀವಿ, ದ್ವಿಜತ್ವ ಸಿದ್ಧಿ ಆಗ್ತಕ್ಕಂಥದ್ದು. ಆ ಮಗು ಆ ಒಂದು ದೀಕ್ಷೆ ಕೊಡೋಕೆ ಮುಂಚೆ ಒಂಥರ ಇರುತ್ತೆ, ದೀಕ್ಷೆ ಆದಮೇಲೆ ಮಹಾಪರಿವರ್ತನೆಯ ಒಂದು ಯೋಗ ಕೂಡ ಬರುತ್ತೆ. ಎಲ್ಲ ವಿದ್ಯೆ ಕಲಿಯಲು ಅರ್ಹತೆ ಬೇಕು. ನಾವು ಯಾವ್ಯಾವ ವಿದ್ಯೆನೋ ಮಾಡೋಕ್ಕೆ ಹೋಗ್ತೀವಿ, ಆದರೆ ಆ ವ್ಯಕ್ತಿಗೆ ಅರ್ಹತೆ ಬೇಕು. ಆದರೆ ಈ ಉಪನಯನ ಆದ ಮಕ್ಕಳಿಗೆ ಎಲ್ಲ ವಿದ್ಯೆ ಕಲಿಯೋಕ್ಕೆ ಒಂದು ಅರ್ಹತೆ ಸಿಗತ್ತೆ, ಲೈಸೆನ್ಸ್ ಸಿಗತ್ತೆ, ಒಂದು ಕೆಪಾಸಿಟಿ, ಎಲ್ಲೋ ಒಂದು ಕಡೆ ಸರ್ಟಿಫಿಕೇಟ್ ಸಿಗ್ತಕ್ಕಂಥ ಒಂದು ವಿಶೇಷವಾದ ಯೋಗ ಅಥವಾ ವಿಶೇಷವಾದ್ದೇ ಈ ಉಪನಯನ ಕೂಡ ಆಗಿರುತ್ತೆ. ಉಪನಯನದಲ್ಲಿ ಏನು ಅಂತ ಹೇಳಿದ್ರೆ, ನನಗೆ ತಿಳಿದಿರೋ ಮಟ್ಟಿಗೆ ಪ್ರಪ್ರಥಮವಾಗಿ ಗಾಯತ್ರಿ ದೇವಿಯ ಉಪಾಸನೆ, ಗಾಯತ್ರಿಯ ಮಂತ್ರವನ್ನು, ಮಹಾಮಂತ್ರವನ್ನು, ಮಂತ್ರರಾಜವನ್ನು ಫಸ್ಟು ಕೊಡ್ತಾರೆ. ಇದರಿಂದ ಏನಾಗುತ್ತೆ, ಆ ಗಾಯತ್ರಿ ಮಂತ್ರ ಉಪದೇಶದಿಂದ ಜ್ಞಾನ ವೃದ್ಧಿ ಆಗುತ್ತೆ, ಮನಸ್ಸು ವಿಕಸನ ಆಗುತ್ತೆ, ವಿಜ್ಞಾನ ಬರುತ್ತೆ, ಆಲೋಚನಾ ಶಕ್ತಿ ಕೂಡ ಬರ್ತಕ್ಕಂಥದ್ದಿರುತ್ತೆ. ಅದ್ರ ಜೊತೆಗೆ ಗುರುವಿನ ಕೃಪೆ ಬಂದಾಗ ತಾಳ್ಮೆ ಇರುತ್ತೆ, ಸಹನೆ ಇರುತ್ತೆ, ಆಲೋಚನೆ. ಇವತ್ತು ಪ್ರತಿಯೊಂದು ಕೂಡ ನಮಗೆ ಜೀವನದಲ್ಲಿ ವಿಶ್ವೇಶ್ವರಯ್ಯನವರೇ ಹೇಳ್ತಾರೆ, ಎಷ್ಟು ಓದಿನಿಂದ ನಿಮಗೆ ಆಲೋಚನಾ ಶಕ್ತಿ ಬರುತ್ತೆ ಅಂತ ಸರ್ ಎಂ ವಿಶ್ವೇಶ್ವರಯ್ಯನವರೇ ಹೇಳಿದ್ದಾರೆ. ಹಾಗಾಗಿ ಗುರುವಿನ ಕೃಪೆಯಿಂದ ತಾಳ್ಮೆ, ವಿಜ್ಞಾನ, ಆಲೋಚನೆ ಬರುತ್ತೆ, ಆಧ್ಯಾತ್ಮಿಕ ಜ್ಞಾನ ವೃದ್ಧಿ ಆಗ್ತಕ್ಕಂಥದ್ದು. ಅದರ ಜೊತೆಗೆ ಆ ವ್ಯಕ್ತಿಯಲ್ಲಿ ಪರಿಪೂರ್ಣತೆಯ ಭಗವಂತನ ಕೃಪೆ ಕೂಡ ಬರ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಅನೇಕ ಅದರಲ್ಲಿ ವಿಧಿವಿಧಾನಗಳಿರುತ್ತೆ. ಜಿಂಕೆಯ ಚರ್ಮ ಇರ್ಬೋದು, ಆ ಸ್ನಾನ ಮಾಡಿಸಿದ ತಕ್ಷಣ ಆ ಮಗುವಿಗೆ ಬಹು ವಿಶೇಷವಾಗಿ ಅದು ತಪಸ್ವಿಯಂತೆ ಕಾಣುತ್ತೆ ಆಕಾರ ನೋಡಿದಾಗ. ಹಾಗೇನೆ ಜಿಂಕೆಯ ಚರ್ಮ ಮೇಲೆ ಕೂರಿಸೋದು, ಆ ಉಪನಯನದಲ್ಲಿ ವಿಧಿವಿಧಾನಗಳೇ ಬೇರೆ ಇರುತ್ತೆ. ಒಟ್ಟಾರೆ ಉಪನಯನದಿಂದ ಮಗುವಿಗೆ ಸಂಸ್ಕಾರ ಬರುತ್ತೆ, ಮಗುವಿನಲ್ಲಿ ದೈವತ್ವ ಬರುತ್ತೆ, ಮಗುವಿನ ಜೀವನ ನಿರ್ವಹಣೆಗೆ ಬರುತ್ತೆ, ಮಗು ಬೇರೆಯವರಿಗೆ ಉಪದೇಶ ಮಾಡ್ತಕ್ಕಂಥ ಯೋಗ ಶಕ್ತಿ ಕೂಡ ಬರುತ್ತೆ. ಎಲ್ಲವೂ ಕೂಡ ನಂಬಿಕೆಯ ಆಧಾರದಲ್ಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.